ಕಾವೇರಿಗೂ ವಿಘ್ನೇಶನಿಗೂ ಸಂಬಂಧವೇನು? ಕಾವೇರಿ ನದಿ ಸೃಷ್ಟಿಗೆ ಕೃಷ್ಣ ಪಾಂಗಾಕ್ಷನೇ ಕಾರಣ. ವಕ್ರತುಂಡನ ಚೇಷ್ಟೆಯಿಂದ ಕೊಡಗಿನಲ್ಲಿ ಹರಿದಳು ಕಾವೇರಿ. ಜಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ಕೊಡಗಿನಲ್ಲಿ ಕಾವೇರಿ ನದಿ ಹರಿಯಲು ಮುಖ್ಯ ಕಾರಣ ನಮ್ಮ ಲಂಬೋದರ ಬಾಸ್ ಅಂದ್ರೆ ನೀವು ನಂಬಲೇಬೇಕು. ಅರೆ, ಗಣೇಶನಿಗೂ ಕಾವೇರಿಗೂ ಏನು ಸಂಬಂಧ ಅಂತ ಕೇಳ್ತೀರಾ? ಅದಕ್ಕೆ ಉತ್ತರ ನಾವು ಕೊಡ್ತೀವಿ ನೋಡಿ. ದಕ್ಷಿಣ ಭಾಗದ ಜನರಿಗೆ ಅನುಕೂಲಕ್ಕಾಗಿ ಅಗಸ್ತ್ಯ ಋಷಿ ಈ ಭಾಗದಲ್ಲಿ ನದಿಯನ್ನ ಸೃಷ್ಟಿಸಲು ನಿರ್ಧರಿಸ್ತಾರೆ. ಅದರಂತೆ ದೇವರು ನೀರಿರುವ ಸಣ್ಣ ಬಟ್ಟಲನ್ನ ಅಗಸ್ತ್ಯ ಋಷಿಗಳಿಗೆ ಕೊಟ್ಟಿರುತ್ತಾರೆ. ಅದನ್ನ ಎಲ್ಲಿ ಸುರಿಯುತ್ತಾನೋ ಅಲ್ಲಿ ನದಿ ಹುಟ್ಟಲಿ ಎಂದು ವರವನ್ನ ಕೊಡ್ತಾರೆ. ಅಗಸ್ತ್ಯನು ಕೊಡಗಿನಲ್ಲಿ ನೀರಿನ ಮೂಲ ಸೃಷ್ಟಿಸಲು ನಿರ್ಧರಿಸಿದ್ರಂತೆ. ಆಗ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲು ಮಲಗಿದರಂತೆ. ಆಗ ಬಾಲಕನ ರೂಪದಲ್ಲಿ ಬಂದ ಗಣೇಶ ಆ ಬಟ್ಟಲನ್ನ ಕದ್ದು ಆಟ ಆಡ್ತಾನೆ. ಅಗಸ್ತ್ಯರು ಅದನ್ನ ನೋಡಿ ಗಲಿಬಿಲಿಗೊಳ್ತಾರೆ. ಬಟ್ಟಲನ್ನ ಹಿಂತಿರುಗಿಸಿ ಕೊಡುವಂತೆ ಬಾಲಕನಿಗೆ ಕೇಳ್ತಾರೆ. ಆದ್ರೆ ಆ ಬಾಲಕ ಅಗಸ್ತ್ಯರ ಮಾತಿಗೆ ಕಿವಿ ಕೊಡದೆ ಆಟವಾಡ್ತಿರ್ತಾನೆ. ಹಾಗೆಯೇ ಆ ನೀರನ್ನ ಆ ಹುಡುಗನು ಅಲ್ಲಿಯೇ ಸುರಿದು ಬಿಡ್ತಾನೆ. ಆಗ ಅಲ್ಲಿ ನದಿ ಹುಟ್ಟಿಕೊಂಡಿತು. ಇದನ್ನ ಈಗ ಕಾವೇರಿ ನದಿ ಎಂದು ಕರೆಯಲಾಗುತ್ತದೆ. ಇದೇ ನೋಡಿ ನಮ್ಮ ಕರುನಾಡಿನ ಜೀವನದಿ ಹುಟ್ಟಿನ ಪುರಾಣ ಕತೆ. ಜಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.